ಜಿಂಕ್ ಅನ್ನೋದು ನಮ್ಮ ದೇಹಕ್ಕೆ ಬೇಕಾದಂಥ ತುಂಬ ಮುಖ್ಯವಾದ ಖನಿಜ. ಜಿಂಕ್ ನಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ಹುಣ್ಣು ವಾಸಿ ಆಗೋದರಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಜಿಂಕ್ ಮತ್ತು ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಉತ್ಪಾದನೆಗೆ ತುಂಬ ಮುಖ್ಯವಾದ್ದು. ಅಂದರೆ ನಾವು ಫೈಟಿಂಗ್ ಅಗೇನ್ಸ್ಟ್ ಎನಿ ಡಿಸೀಸಸ್ ಅಂತೀವಲ್ಲ, ಅದನ್ನು ಇಂಪ್ರೂವ್ ಮಾಡೋದರಲ್ಲಿ ಜಿಂಕ್ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಜಿಂಕ್ ಡೆಫಿಷಿಯನ್ಸಿಯಿಂದ ಪದೇ ಇನ್ಫ್ಲಮೇಷನ್ಸ್ ಆಗೋದು, ಹುಣ್ಣುಗಳು ವಾಸಿ ಆಗದೆ ಇರುವುದು, ಕೂದಲು ಉದುರೋದು, ಆಮೇಲೆ ಆಹಾರ ರುಚಿ ಮತ್ತು ವಾಸನೆ ಇಲ್ಲದೆ ಇರೋದು, ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತ ಆಗೋದು, ಇದೆಲ್ಲ ಕಾಣ್ತೀವಿ. ಆಹಾರ ತಿನ್ನೋಕ್ಕೆ ಅಪಿಟೈಟ್ ಕಡಿಮೆ ಆಗೋದ್ರಿಂದ ಸಾಧಾರಣ ಜಿಂಕ್ ಡೆಫಿಷಿಯನ್ಸಿಲಿ ಅಪಿಟೈಟ್ ತೀರಾ ಕಮ್ಮಿ ಆಗಿ ಅದು ಬೇರೆ ಥರ ಎಲ್ಲ ತೊಂದರೆಗಳಿಗೆ ಲೀಡ್ ಮಾಡಬಹುದು. ಸೊ ಈಗ ಜಿಂಕ್ ಚೆನ್ನಾಗಿರುವಂಥ ಆಹಾರಗಳು ಅಂದರೆ ಎಲ್ಲ ತರಹದ ಬೇಳೆಕಾಳುಗಳು, ಎಳ್ಳು, ಕುಂಬಳಕಾಯಿ ಬೀಜಗಳು, ನಟ್ಸ್ ಆ್ಯಂಡ್ ಸೀಡ್ಸ್ ಅಂತೀವಲ್ಲ, ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಜಿಂಕ್ ಚೆನ್ನಾಗಿ ಇರುತ್ತೆ. ಜೊತೆಗೆ ಎಲ್ಲ ಥರ ಮೊಳಕೆ ಕಾಳುಗಳು, ಬೇಳೆಗಳು, ಆಮೇಲೆ ಹೋಲ್ ಗ್ರೇನ್ಸ್ ಅಂತೀವಲ್ಲ, ಅಕ್ಕಿ, ಬೇಳೆ, ಗೋಧಿ, ಜೋಳ, ರಾಗಿ ಇಂಥದ್ರಲ್ಲಿ ಜಿಂಕ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ. ಥ್ಯಾಂಕ್ ಯು.